ನಮಸ್ಕಾರ. ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವನ್ನವಂ ಸ್ಪಷ್ಟ ಸುವಾಕ್ಪರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನ ವದನೇ ಚ ಮೇ ಶ್ರೀಹಿ. ಇವತ್ತು ಸ್ತೋತ್ರಗಳಲ್ಲಿ ಶಿಖರಪ್ರಾಯವಾದಂತಹ ಸ್ತೋತ್ರ ಸೌಂದರ್ಯ ಲಹರಿ ಅಂತ ಹೇಳುವಂತಹ ಸ್ತೋತ್ರ. ಅದರ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಜಗದ್ಗುರು ಆದಿಶಂಕರರಿಂದ ರಚಿತವಾದಂತಹ ಹಲವು ಸ್ತೋತ್ರ ರಾಶಿಗಳಲ್ಲಿ ಮುಕುಟಪ್ರಾಯವಾದದ್ದು ಸೌಂದರ್ಯ ಲಹರಿ ಮತ್ತು ಶಿವಾನಂದ ಲಹರಿ ಅಂತ. ಆಚಾರ್ಯ ಶಂಕರರು ಪರಮ ಕಾರುಣಿಕರು. ನಮ್ಮಂತಹ ಸಾಮಾನ್ಯ ಜನರನ್ನು ಮನಸ್ಸಲ್ಲಿಟ್ಟುಕೊಂಡು ಸಾವಿರಾರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಬೇಕು ಅಂತ ಹೇಳುವಂತಹ ಒಂದೇ ಒಂದು ದೃಷ್ಟಿಯಿಂದ ಆ ಸ್ತೋತ್ರಗಳನ್ನು ಓದಲಿಕ್ಕೆ, ಕಂಠಸ್ಥೀಕರಣ ಮಾಡಿಕೊಳ್ಳಲಿಕ್ಕೆ ನಮಗೆ ಈ ಜನ್ಮ ಸಾಲದು. ಸುಲಭವಾದಂತಹ ಸ್ತೋತ್ರಗಳನ್ನು ಕೂಡ ರಚಿಸಿದ್ದಾರೆ. ಒಬ್ಬ ಸಾಮಾನ್ಯನಿಗೂ ಕೂಡ ಅದು ಉಚ್ಚರಿಸಲು ಕಷ್ಟವಾಗಬಾರದು ಎಂಬಂತಹ ಚಿಂತನೆಯೊಂದಿಗೆ ಅದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಸ್ತೋತ್ರ ಸೌಂದರ್ಯ ಲಹರಿ, ಇನ್ನೊಂದು ಶಿವಾನಂದ ಲಹರಿ. ಅದು ಎರಡರಲ್ಲಿಯೂ ಕೂಡ ಸೌಂದರ್ಯ ಲಹರಿ ಇನ್ನೂ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶಿವಾನಂದ ಲಹರಿ ಪರಮೇಶ್ವರನ ಗುಣಗಳನ್ನು ಕೊಂಡಾಡುವುದಂತಾದರೆ, ಸೌಂದರ್ಯ ಲಹರಿಯು ಜಗನ್ಮಾತೆಯ ಆದಿಶಕ್ತಿಯ ಸ್ವರೂಪವನ್ನು, ಸೌಂದರ್ಯವನ್ನು ಕೊಂಡಾಡ್ತಾ ಇದೆ. ಅಷ್ಟು ತದೇಕ ಚಿತ್ತದಿಂದ ತಾವೇ ಜಗನ್ಮಾತೆಯಾಗಿ ಆಚಾರ್ಯರು ಆ ಜಗಜ್ಜನನಿಯನ್ನು ಸ್ತುತಿಸಿದ್ದಾರೆ. 100 ಶ್ಲೋಕಗಳಿದೆ ಸೌಂದರ್ಯ ಲಹರಿಯಲ್ಲಿ. 41ವರೆಗಿನ ಶ್ಲೋಕಗಳನ್ನು ಆನಂದ ಲಹರಿ ಅಂತ ಕರೀತಾರೆ. 42ರಿಂದ 100 ಶ್ಲೋಕಗಳನ್ನು ಸೌಂದರ್ಯ ಲಹರಿ ಅಂತ ಕರೀತಾರೆ. ಏನನ್ನು ವರ್ಣಿಸಿದ್ದಾರೆ ಆಚಾರ್ಯರು ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಅಂತ ಕೇಳಿದರೆ, 41ವರೆಗಿನ ಶ್ಲೋಕಗಳಲ್ಲಿ ಶ್ರೀಚಕ್ರದ ಸ್ವರೂಪ, ಶ್ರೀವಿದ್ಯೆ ಮತ್ತು ನಮ್ಮ ಶರೀರದಲ್ಲಿ ಇರತಕ್ಕಂತಹ ಮೂಲಾಧಾರಾದಿ ಚಕ್ರಗಳ ವಿಷಯಗಳನ್ನು ಹೇಳಿದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ದೇವಿಯ ಚರಣಾದಿ ಮಸ್ತಕಾಂತದವರೆಗಿನ ಎಲ್ಲ ಅಂಗಾಂಗಗಳನ್ನು ಕೊಂಡಾಡಿದ್ದಾರೆ, ಅದರ ರೂಪವನ್ನು ವರ್ಣಿಸಿದ್ದಾರೆ. ಹಾಗೆ ಆ ಸೌಂದರ್ಯ ಲಹರಿಯ ಒಂದು ಶಕ್ತಿ ಎಷ್ಟು ಅಂತ ಕೇಳಿದರೆ ಅದ್ಭುತವಾದದ್ದು. ಮನುಷ್ಯನಿಗೆ ಅತೀ ಸಮೀಪದಲ್ಲಿರುವಂತಹ ಒಂದು ವ್ಯಕ್ತಿ ಅಂತ ಹೇಳಿದರೆ ತಾಯಿ. ನೋಡಿ, ನಾವು ಈ ಭೂಮಿಗೆ ಬರುವಂಥದ್ದು ನಮ್ಮ ತಾಯಿಯಿಂದ. ಮೊದಲ ಸ್ಪರ್ಶ ಅವಳದ್ದಾಗಿರುತ್ತದೆ. ಮೊದಲು ನೋಡುವಂಥದ್ದು ನಾವು ನಮ್ಮ ತಾಯಿಯನ್ನು. ನಮ್ಮ ಬಾಯಿಂದ ಮೊದಲಿಗೆ ಬರುವಂತಹ ತೊದಲ ನುಡಿಯೇ ಅಮ್ಮ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಅಂತಹ ತಾಯಿಯು ಅಮೃತ ಸಮಾನವಾದಂತಹ ಹಾಲನ್ನು ನಮಗೆ ಧಾರೆ ಎರೆದು ಸಮಾಜದಲ್ಲಿ ಉನ್ನತವಾದಂತಹ ಉತ್ತಮವಾದಂತಹ ವ್ಯಕ್ತಿಯಾಗಿ ನಿರ್ಮಾಣ ಮಾಡ್ತಾಳೆ. ಅದರಲ್ಲಿ ಮೊದಲನೆಯ ಪಾತ್ರ ತಾಯಿಯದ್ದೇ. ಅದಕ್ಕೆ ಉಪನಿಷತ್ತು ಮಾತೃದೇವೋಭವ ಅಂತ ಮೊದಲಿಗೆ ಹೇಳಿ ತದನಂತರ ಪಿತೃದೇವೋಭವ ಅಂತ ಹೇಳ್ತಾ ಇದೆ. ಇದೆಲ್ಲರಿಗೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ. ಆ ತಾಯಿಯು ನಮಗೆ ತಾಯಿಯಾದರೆ, ಈ ಆದಿಶಕ್ತಿಯು ಅಥವಾ ಜಗನ್ಮಾತೆಯು ಇವಳು ಬ್ರಹ್ಮಾಂಡಕ್ಕೆ ತಾಯಿಯಾಗಿದ್ದಾಳೆ, ಜನನಿಯಾಗಿದ್ದಾಳೆ. ತಾಯಿಯ ಬಗ್ಗೆ ಹೇಳುವಾಗ ಒಂದು ಶ್ಲೋಕ ನೆನಪಾಗ್ತದೆ. ಆ ತಾಯಿಯ ಸ್ಥಾನ ಎಂತಹ ಅತ್ಯದ್ಭುತವಾದದ್ದು, ಅದರ ಬಗ್ಗೆ ಎಷ್ಟು ಗೌರವ, ಆದರ ಪ್ರೀತಿಗಳನ್ನು ನಾವು ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದು. 6 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದರೆ, 10,000 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದರೆ, 100 ಬಾರಿ ಸೇತು ಸ್ನಾನ ಅಂದರೆ ಸಂಗಮ ಸ್ನಾನವನ್ನು ಮಾಡಿದರೆ ಯಾವ ಫಲಗಳು ಪ್ರಾಪ್ತಿಯಾಗ್ತದೋ ಅಂತಹ ಫಲ ತಾಯಿಗೆ, ನಮ್ಮ ಹೆತ್ತ ತಾಯಿಗೆ ಒಂದು ನಮಸ್ಕಾರವನ್ನು ಮಾಡುವುದರಿಂದ ಪ್ರಾಪ್ತಿಯಾಗ್ತದೆ ಅಂತ ಉಂಟು. ಭೂಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರ ಅಯುತೇನ ಚ ಸೇತು ಸ್ನಾನ ಶತೈರ್ಯಚ್ಚ ತತ್ಫಲಂ ಮಾತೃವಂದನೆ. ಹಾಗಾದರೆ ಆ ತಾಯಿಯ ಒಂದು ಉನ್ನತವಾದಂತಹ ಸ್ಥಾನಮಾನಗಳು ಯಾವ ರೀತಿಯಾದದ್ದು ಅಂತ ನಮಗೆ ತಿಳಿದು ಬರುತ್ತದೆ. ಇದು ಪರಂಪರಾಗತವಾಗಿ ನಮಗೆ ಬಂದಿದೆ. ಅಂತಹ ತಾಯಿಯನ್ನು
ಜಗನ್ಮಾತೆಯನ್ನು ಆಚಾರ್ಯ ಶಂಕರರು ತನ್ಮಯರಾಗಿದ್ದುಕೊಂಡು ಅವರು ಅವಳನ್ನು ವರ್ಣಿಸಿದ್ದಾರೆ. ಅಂತಹ ಸೌಂದರ್ಯ ಲಹರಿಯ ಒಂದು ಶಕ್ತಿ ಎಷ್ಟು ಅಂತ ಕೇಳಿದರೆ ಅದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಅಂತ ಹೇಳ್ತಾರೆ. 40 ವ್ಯಾಖ್ಯಾನಗಳುಂಟು ನೋಡಿ. ಒಂದು ಕೃತಿಯ ಗೌರವ ಹೇಗೆ ನಮಗೆ ಗೊತ್ತಾಗ್ತದೆ ಅಂತ ಕೇಳಿದರೆ ಅದರ ವ್ಯಾಖ್ಯಾನಗಳು ಎಷ್ಟಿದೆ ಅಂತ ಗಮನಿಸಿದಾಗ. ವ್ಯಾಖ್ಯಾನಗಳನ್ನು ಬರಿಬೇಕು ಅಂತಾದರೆ ಅವನು ಸ್ವಯಂ ಪಂಡಿತನಾಗಿರಬೇಕು. ಅಂತಹ 40ಕ್ಕೂ ಹೆಚ್ಚು ಪಂಡಿತರು ಸೌಂದರ್ಯ ಲಹರಿಯ ಬಗ್ಗೆ ಆಕರ್ಷಿತರಾಗಿ ತಮ್ಮ ವ್ಯಾಖ್ಯಾನಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲಿಯೂ ಕೂಡ ಒಂದು ವ್ಯಾಖ್ಯಾನ ಸಂಪೂರ್ಣವಾಗಿ ವಿಷ್ಣು ಪರವಾಗಿಯೂ ಕೂಡ ಇದೆ. ಬೇರೆ ಯಾವ ಸ್ತೋತ್ರಕ್ಕೂ ಕೂಡ ಸೌಂದರ್ಯ ಲಹರಿಗೆ ಇದ್ದಷ್ಟು ವ್ಯಾಖ್ಯಾನಗಳನ್ನು ಪ್ರಪಂಚದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಲೇ ಅದು ಎಂತಹ ಶ್ರೇಷ್ಠವಾದಂತಹ ಕೃತಿ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರುತ್ತದೆ. ಅಂತಹ ಜಗನ್ಮಾತೆಯನ್ನು ಆಚಾರ್ಯರು ಅದ್ಭುತವಾದಂತಹ ರೀತಿಯಲ್ಲಿ ವರ್ಣಿಸಿದ್ದಾರೆ. ಆ ಜಗದಾದಿ ಶಕ್ತಿಯನ್ನು ನಾವು ತಂದೆ ಅಂತ ಕರೆಯುವುದಕ್ಕಿಂತ ತಾಯಿ ಅಂತ ಕರೆದಾಗ ನಮಗೆ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಹೆಚ್ಚಾಗ್ತದೆ. ಅಮ್ಮ ಅಂತ ಹೇಳುವಾಗ ಅದರಲ್ಲಿ ಇರುವಂತಹ ಮನಸ್ಥಿತಿಯೇ ಬೇರೆ, ಅಪ್ಪ ಅಂತ ಹೇಳುವಾಗ ಅದರಲ್ಲಿ ಆ ಭಾವನಾತ್ಮಕವಾದಂತಹ ಒಂದು ಸಂಪರ್ಕದ ಕೊರತೆಯನ್ನು ನಾವು ಕಾಣ್ತೇವೆ. ಹಾಗೆ ಆಚಾರ್ಯರು ಸೌಂದರ್ಯ ಲಹರಿಯ ಸ್ತೋತ್ರವನ್ನು ಪ್ರಾರಂಭ ಮಾಡ್ತೇವೆ. ಶಕ್ತಿಯಿಂದ ಕಳಿತೇವೆ ಜಗನ್ಮಾತೆಯನ್ನು ನಾವು. ಅವಳಿಗೆ ಮೂರ್ತವೆತ್ತಂತಹ ರೂಪವನ್ನು ಕೊಟ್ಟಾಗ ಅವಳು ಪಾರ್ವತಿ ಆಗ್ತಾಳೆ, ಲಕ್ಷ್ಮಿ, ಸರಸ್ವತಿ, ಆದಿಶಕ್ತಿ, ಜಗನ್ಮಾತೆ ಎಂಬಂತಹ ರೂಪವನ್ನು ಧರಿಸ್ತಾಳೆ. ಆದರೆ ಮೂಲ ಸ್ವರೂಪದಲ್ಲಿ ನೋಡಿದಾಗ ಅವಳನ್ನು ಶಕ್ತಿ ಅಂತ ಕರಿತೇವೆ. ಈ ಶಕ್ತಿ ಅಂತ ಹೇಳಿದರೆ ಏನು? ಇದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವ್ಯವಸ್ಥೆ. ವಿದ್ಯುತ್ ಒಂದು ಕಂಬದಲ್ಲಿ ಅಥವಾ ಸರಿಗೆಗಳಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರುತ್ತದೆ. ಅದು ಕಣ್ಣಿಗೆ ಕಾಣ್ತದಾ? ಇಲ್ಲ, ಅದು ಅನುಭವಕ್ಕೆ ಬರ್ತದೆ. ಹೋಗಿ ಆ ತಂತಿಯನ್ನು ಮುಟ್ಟಿದಾಗ ವಿದ್ಯುತ್ ಹೊಡಿತದೆ. ಹಾಗೆ ಈ ಶಕ್ತಿ ಅಂತ ಹೇಳುವಂಥದ್ದು ಕಣ್ಣಿಗೆ ಕಾಣದೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮನುಷ್ಯನಿಗೆ ಕೈ ಕಾಲಿದೆ, ಕಣ್ಣು, ಕಿವಿ, 10 ಜ್ಞಾನೇಂದ್ರಿಯಗಳು, 10 ಕರ್ಮೇಂದ್ರಿಯಗಳಿವೆ. ಇದೆಲ್ಲವೂ ಕೂಡ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಂತಾದರೆ, ಕಾಲು ನಡೀತದೆ, ಕೈಗಳು ಮೇಲೆ ಎತ್ತುತ್ತಾವೆ, ಊಟ ಮಾಡ್ತಾವೆ, ಅದೇ ರೀತಿಯಾಗಿ ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ ಅಂತಾದರೆ ಅಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಆದಿಶಕ್ತಿ ಜಗನ್ಮಾತೆ ಅಂತ ಕರಿತಾ ಇದ್ದೇವೆ. ಶಕ್ತಿ ಇಲ್ಲದಿದ್ದರೆ ನಾವು ನಿಶ್ಶಕ್ತರಾಗ್ತೇವೆ. ನಾವು ಹೇಳ್ತೇವೆ ಕೈಗೆ ಶಕ್ತಿಯೇ ಇಲ್ಲ, ಕಿವಿ ಕೇಳುವುದಿಲ್ಲ ಅಂದರೆ ಶಕ್ತಿಯು ಕಮ್ಮಿ ಆಗಿದೆ ಅಂತ ಅರ್ಥ. ಹಾಗಿರುವಾಗ ಪ್ರತಿಯೊಂದು ಜೀವ ಜಂತುಗಳಲ್ಲಿಯೂ ಕೂಡ ಶಕ್ತಿ ರೂಪದಿಂದ ಇದ್ದು ಆ ಎಲ್ಲ ಜೀವ ಜಂತುಗಳು, ಪ್ರಾಣಿಗಳು ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗುವ ಹಾಗೆ ಆ ಶಕ್ತಿಯು ಮಾಡ್ತಾ ಇದೆ. ಅದಕ್ಕೆ ಸಪ್ತಶತಿ ಶ್ಲೋಕದಲ್ಲಿ ಅವಳನ್ನು ಸ್ತುತಿಸುವಾಗ ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ಎಲ್ಲ ಭೂತಗಳಲ್ಲಿ ಶಕ್ತಿ ರೂಪದಿಂದ ಇದ್ದು ಅವರವರ ಕರ್ತವ್ಯಕ್ಕೆ ಪ್ರೇರಿಸುವ ಹಾಗೆ ನೀನು ಮಾಡ್ತಾ ಇದ್ದಿ ಅಂತ ಸ್ತುತಿಸ್ತೇವೆ. ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ. ಹಾಗೆ ಶಕ್ತಿಯ ಬಗ್ಗೆ ಹೇಳ್ತಾ ಮೊದಲನೆಯ ಶ್ಲೋಕದ ಬಗ್ಗೆ ನಾವು ಚಿಂತನೆಯನ್ನು ಮಾಡುವ. ಈ ಸೌಂದರ್ಯ ಲಹರಿಯ ಶಕ್ತಿ ಎಷ್ಟು ಅಂತ ಕೇಳಿದ ಹಾಗೆ ನಾನು ಆಗ ಹೇಳಿದ ಹಾಗೆ ಇದು ತಂತ್ರಶಾಸ್ತ್ರ ಅಂತ ಹೇಳ್ತಾರೆ. ಚತುಷ್ಷಷ್ಟ್ಯಾ ತಂತ್ರೈಹಿ ಸಕಲ ಮತಿ ಸಂಧಾಯ ಭುವನಂ ಅಂತ. ಈ ಒಂದೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ವಿನಿಯೋಗಗಳನ್ನು ಹೇಳಿದ್ದಾರೆ. ಮನುಷ್ಯನಿಗೆ ಒಂದೊಂದು ಇಷ್ಟಗಳು ಇದ್ದೇ ಇದೆ. ಕೆಲವರಿಗೆ ಸಂಪತ್ತು ಬೇಕು, ಕೆಲವರಿಗೆ ರೋಗಗಳು ಪರಿಹಾರ ಆಗಬೇಕು, ಇನ್ನಷ್ಟು ಜನರಿಗೆ ವಾಕ್ಪಟುತ್ವ ಬರಬೇಕು, ಹೀಗೆ ಬೇರೆ ಬೇರೆ ಇಚ್ಛೆಗಳಿದೆ. ಈ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲಗಳನ್ನು ಹೇಳಿದ್ದಾರೆ. ಆ ಶ್ಲೋಕಗಳನ್ನು ಇಂತಿಷ್ಟು ದಿವಸ ಅನುಷ್ಠಾನ ಮಾಡಿದ್ದೇ ಆದರೆ ಆ ಫಲಗಳು ಕಟ್ಟಿಟ್ಟ ಬುತ್ತಿಯಿಂದ ಆ ತಂತ್ರಶಾಸ್ತ್ರದ ವಿದ್ವಾಂಸರು ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ಶಕ್ತಿ ಇರುವಂತಹ ಒಂದು ಸ್ತೋತ್ರ ರಾಶಿ ಸೌಂದರ್ಯ ಲಹರಿ, ಜಗನ್ಮಾತೆಯ ವೈಶಿಷ್ಟ್ಯತೆಯನ್ನು ಕೊಂಡಾಡುವಂಥದ್ದು ಎಂಬುದಾಗಿ. ಹಾಗೆ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕವನ್ನು ನಾವು ಗಮನಿಸುವಾಗ ಶಿವಶಕ್ತ್ಯಾಯುಕ್ತಃ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ ಎಂಬುದಾಗಿ ದೀನರಾಗಿ
ಆಚಾರ್ಯ ಶಂಕರರು ದೇವಿಯನ್ನು ಸ್ತುತಿಸಿದ್ದಾರೆ. ಏನು ಅರ್ಥ ಅಂತ ಕೇಳಿದರೆ, ಶಿವಶಕ್ತಿಯುಕ್ತ. ಇಲ್ಲಿ ಶಿವಶಕ್ತಿ ಅಂತ ಹೇಳಿದರೆ ನಾವು ಪಾರ್ವತಿ ಪರಮೇಶ್ವರರು ಅಂತ ತಿಳ್ಕೊಳ್ಬೇಕು. ಅಂತಹ ಶಿವನು ಶಕ್ತಿಯ ಜೊತೆಗಿದ್ದಾಗ ಮಾತ್ರ ಪ್ರಪಂಚದ ಸೃಷ್ಟಿ ಇತ್ಯಾದಿ ಕರ್ಮಗಳನ್ನು ನೆರವೇರಿಸಲು ಸಮರ್ಥನಾಗಿರ್ತಾನೆ. ನಚೇದೇವಂದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ನೋಡಿ, ಆ ಶಕ್ತಿ ಶಿವನ ಜೊತೆ ಇಲ್ಲ ಅಂತಾದರೆ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲುಗಾಡಿಸಲಿಕ್ಕೆ ಅವನು ಸಮರ್ಥನಾಗುವುದಿಲ್ಲ. ಶಿವನು ಶಕ್ತಿಯ ಜೊತೆ ಇದ್ದಾಗ ಮಾತ್ರ ಎಲ್ಲದಕ್ಕೂ ಕೂಡ ಸಮರ್ಥನಾಗ್ತಾನೆ. ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿ ಬೆರಪಿ. ಅದಕ್ಕೋಸ್ಕರವಾಗಿ ಹರಿಹರ ಬ್ರಹ್ಮರು ಆರಾಧಿಸಿದಂತಹ ಆ ದೇವಿಯ ದಿವ್ಯ ಸ್ತೋತ್ರಗಳನ್ನು ಹೇಳಲಿಕ್ಕೆ ಅಥವಾ ಅವಳನ್ನು ನಮಸ್ಕಾರ ಮಾಡಲಿಕ್ಕೆ ಪೂರ್ವ ಜನ್ಮದ ಪುಣ್ಯ ಇಲ್ಲದೆ ಸಾಧ್ಯವಾದೀತೇ ಎಂಬುದಾಗಿ ಪ್ರಶ್ನೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಅಂದರೆ ಶಿವನು ಶಕ್ತಿಯ ಪ್ರಕೃತಿ ಪುರುಷ ಅಂತ ಇನ್ನೊಂದು ರೂಪದಲ್ಲಿ ಹೇಳ್ಬೋದು ನಾವು. ಪ್ರಕೃತಿ ಪುರುಷ, ಖಾಲಿ ಪ್ರಕೃತಿ ಏನನ್ನು ಮಾಡಲಿಕ್ಕೂ ಸಮರ್ಥನಾಗುವುದಿಲ್ಲ, ಪುರುಷನೂ ಕೂಡ ಹಾಗೆ. ಆ ಎರಡು ಸಂಯೋಗಗೊಂಡಾಗ ಮಾತ್ರ ಜಗತ್ತಿನ ಉತ್ಪತ್ತಿ ಆಗ್ತದೆ. ಹಾಗೆ ಈ ಶಿವಶಕ್ತಿಯರು ಅರ್ಥಾತ್ ಶಿವನಿಗಿಂತಲೂ ಕೂಡ ಶಿವನ ಜೊತೆಯಲ್ಲಿ ಶಕ್ತಿ ಇದ್ದಾಗ ಅವನು ಎಲ್ಲವನ್ನೂ ಕೂಡ ನೆರವೇರಿಸಲು ಸಮರ್ಥನಾಗ್ತಾನೆ. ಎಂತಹ ವೈಶಿಷ್ಟ್ಯವಳದ್ದು ಅಂತ ಕೇಳಿದರೆ, ಹರಿಹರ ಬ್ರಹ್ಮ, ಅಂತಹ ಹರಿಹರ ಬ್ರಹ್ಮರು ನಮಸ್ಕರಿಸಿದಂತಹ ಪಾದಗಳು, ಅವರೇ ಆ ಜಗನ್ಮಾತೆಗೆ ಶರಣಾಗಿದ್ದಾರೆ. ಆಗಿರುವಾಗಂತಹ ದೇವಿಯ ಹೆಸರನ್ನು ಹೇಳಲಿಕ್ಕೆ ಅಥವಾ ಸ್ತುತಿಯನ್ನು ಮಾಡಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ ಪೂರ್ವ ಜನ್ಮದ ಪುಣ್ಯ ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಈಗ ನಮ್ಮ ಸಾಂಸಾರಿಕ ಜೀವನವನ್ನು ನಾವು ತೆಗೆದುಕೊಳ್ಳುವ. ನಮ್ಮ ಮನೆಯಲ್ಲಿ ನಮ್ಮ ಪತ್ನಿಯಾದವಳು ನಮಗೆ ಅನುಕೂಲಕರಳಾಗಿ ಇಲ್ಲದಿದ್ದರೆ ಮನೆಯ ಸ್ಥಿತಿ ಏನಾಗ್ತದೆ? ಒಬ್ಬ ಪುರುಷನಿಂದ ಮನೆಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾ? ಒಂದಷ್ಟು ಕೆಲಸಗಳನ್ನು ಮಾಡ್ಬೋದು. ನಮ್ಮಲ್ಲಿ ಎಷ್ಟೇ ಇರಲಿ, ಎಂತಹ ಆಡಂಬರ ವೈಭೋಗಗಳೇ ಇರಲಿ, ಮನೆಯಲ್ಲಿರುವಂತಹ ಸ್ತ್ರೀಯ ವ್ಯವಸ್ಥೆ ಸರಿಯಾಗಿಲ್ಲ ಅಂತಾದರೆ ಮನೆಯು ಯಾವಾಗಲೂ ಕೂಡ ಕತ್ತಲೆಯಿಂದಲೇ ಕೂಡಿಕೊಂಡಿರ್ತದೆ. ಅದೇ ರೀತಿಯಾಗಿ ಆ ಸ್ತ್ರೀಯು ಪತಿಗೆ ಸರ್ವ ವಿಷಯದಲ್ಲಿಯೂ ಕೂಡ ಅನುಕೂಲಕರಳಾಗಿದ್ದಾಗ ಆ ಮನೆಯು ಬೆಳಗ್ತದೆ. ಇದೇ ವಿಷಯವನ್ನು ಆಚಾರ್ಯರು ಶ್ಲೋಕದ ರೂಪದಲ್ಲಿ ಹೇಳಿದ್ದಾರೆ. ಅಲ್ಲಿ ಶಿವಶಕ್ತಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ನಮ್ಮ ಸಾಂಸಾರಿಕ ಜೀವನವನ್ನು ತೆಗೆದುಕೊಂಡಾಗ ಪತಿ ಪತ್ನಿಯರು ಅಂತ ತೆಗೆದುಕೊಳ್ಳಬೇಕಾಗ್ತದೆ. ಅಂತಹ ಜಗನ್ಮಾತೆಯ ವೈಶಿಷ್ಟ್ಯ, ಅದಕ್ಕೆ ನಾವು ಹೇಳ್ತೇವೆ ಏನು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಅವಳ ಅನುಗ್ರಹ ಹೇಗೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿಯಂದಿರು ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಅಪರಾಧಗಳ ಪರಂಪರೆ ಇದ್ರೂ ಕೂಡ ಮಕ್ಕಳು ಎಷ್ಟು ಕ್ಷಣ ಕ್ಷಣಕ್ಕೂ ಕೂಡ ಅಪರಾಧ ಮಾಡಿದರೂ ಕೂಡ, ಒಮ್ಮೆ ಬೆದರಿಸಿದರೂ ಕೂಡ ಆ ತಾಯಿ ಮಕ್ಕಳನ್ನು ಏನು ಮಾಡ್ತಾಳೆ? ಕ್ಷಮಿಸ್ತಾಳೆ, ಸಲಹುತ್ತಾಳೆ. ಅಂತಹ ವಿಶಾಲವಾದಂತಹ ದೃಷ್ಟಿ ತಾಯಿಯದ್ದಾಗಿದೆ. ಹಾಗಿರುವಾಗ ಅಂತಹ ಜಗನ್ಮಾತೆಯ ವೈಶಿಷ್ಟ್ಯವನ್ನು 1ನೆಯ ಶ್ಲೋಕದಲ್ಲಿ, ಈಗ ನಾನು ಹೇಳಿದಂತಹ ಶಿವಶಕ್ತಿಯುಕ್ತ ಎಂಬಂತಹ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹಾಗೆ 2ನೆಯ ಶ್ಲೋಕವನ್ನು ಗಮನಿಸಿದಾಗ ಅವಳ ಒಂದು ಪಾದ ರೇಣುವನ್ನು ಹಿಡ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ. ಪಾದ ರಜ ಅಂತ ಹೇಳ್ತಾರೆ. ರಜ ಅಂತ ಹೇಳಿದ್ರೆ ಧೂಳು ಅಂತ ಅರ್ಥ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಸ್ಸಂಕ್ಷುಂದ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ ಎಂಬುದಾಗಿ. ಈ ಸೌಂದರ್ಯ ಲಹರಿಯನ್ನು ಪಾರಾಯಣ ಮಾಡಬೇಕು ಅಂತ ನಾನು ಹೇಳಿದೆ. ಆದರೆ ಪಾರಾಯಣವನ್ನು ಮಾಡುವಾಗ ಒಮ್ಮೆ ಗುರೂಪದೇಶವನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ. ಯಾಕೆ? ಇದಕ್ಕೆ ತಂತ್ರಶಾಸ್ತ್ರದ ಮಹತ್ವ ಇರುವುದರಿಂದ ತಾವೇ ತಾವಾಗಿ
ಪಾರಾಯಣವನ್ನು ಅನುಷ್ಠಾನವನ್ನು ಮಾಡುವಂಥದ್ದು ಸರಿಯಲ್ಲ. ಅದು ಉಕ್ತವಾದಂತಹ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಉಪದೇಶವನ್ನು ತೆಗೆದುಕೊಂಡು ಇದರ ಅನುಷ್ಠಾನದಲ್ಲಿ ತತ್ಪರರಾಗಬೇಕು ಅಂತ ಹೇಳುವಂಥದ್ದು. ಹಾಗೆ ಏನು ಎರಡನೇ ಶ್ಲೋಕದ ಅರ್ಥ? ಈ ಬ್ರಹ್ಮನು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ಸೃಷ್ಟಿಯನ್ನು ಸ್ವಯಂವಾಗಿ ಮಾಡ್ತಾ ಇಲ್ಲ. ಆ ಜಗನ್ಮಾತೆಯ ಪಾದದ ಧೂಳಿನ ಒಂದು ಕಣವನ್ನು ತೆಗೆದುಕೊಂಡು ಪ್ರಪಂಚವನ್ನು ಸೃಷ್ಟಿಸ್ತಾ ಇದ್ದಾನೆ, ಗಮನಿಸಬೇಕು. ಹಾಗೇ ವಿಷ್ಣುವು ಕೂಡ ಆ ಪಾದದ ಧೂಳನ್ನು ಏನು ತನ್ನ ಶಿರಸ್ಸಿಗೆ ಧಾರಣೆ ಮಾಡಿ, ಅರ್ಥಾತ್ ಆ ತನ್ನ ಶಿರಸ್ಸಿನಲ್ಲಿ ಯಾರಿದ್ದಾರೆ? ನಾಗ ಇದ್ದಾನೆ, ಅನಂತ ಅಥವಾ ಆದಿಶೇಷ ಇದ್ದಾನೆ. ಆ ಆದಿಶೇಷ ರೂಪದಿಂದ ರಜವನ್ನು ಧಾರಣೆ ಮಾಡಿ ವಿಷ್ಣುವು ಲೋಕವನ್ನು ಸ್ಥಿತಿ ಕಾಪಾಡ್ತಾ ಇದ್ದಾನೆ. ಹಾಗೆ ಈಶ್ವರನೂ ಕೂಡ ಏನು ಮಾಡ್ತಾ ಇದ್ದಾನೆ? ಆ ಜಗನ್ಮಾತೆಯ ಪಾದದ ರಜವನ್ನು ಪುಡಿ ಮಾಡಿಕೊಂಡು ಭಸ್ಮವನ್ನು ಮಾಡಿ ತನ್ನ ಶರೀರಕ್ಕೆ ಲೇಪಿಸಿ ಏನು ಜಗತ್ತನ್ನು ಏನು ಮಾಡ್ತಾನೆ? ನಾಶ ಮಾಡ್ತಾನೆ, ಲಯ ಮಾಡ್ತಾನೆ ಅಂತ ಅರ್ಥ. ಹಾಗಿರುವಾಗ ಅಂತಹ ಬ್ರಹ್ಮ ವಿಷ್ಣು ಮಹೇಶ್ವರರೇ ನೋಡಿ ಆ ಶಕ್ತಿಯ ಖಾಲಿ ಒಂದು ಪಾದದ ಧೂಳನ್ನು ತೆಗೆದುಕೊಂಡು ಇಂತಹ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವಳ ಪಾದದ ಧೂಳಿಗೆ ಇಷ್ಟು ಮಹತ್ವ ಉಂಟು ಅಂತಾದರೆ ಆ ಜಗನ್ಮಾತೆಯ ಮಹತ್ವ ಯಾವ ರೀತಿಯಾದದ್ದು ಅಂತ ಒಂದು ಕ್ಷಣ ನಾವು ಯೋಚಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಕತೆ ನನಗೆ ನೆನಪಾಗ್ತದೆ. ಒಮ್ಮೆ ದೇವಿ ಭಾಗವತದಲ್ಲಿ ಬರತಕ್ಕಂತಹ ಒಂದು ಕಥೆ. ಒಮ್ಮೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಅಹಂಕಾರ ಬರ್ತದಂತೆ. ಇದನ್ನು ಜಗನ್ಮಾತೆ ಗಮನಿಸ್ತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿಗೆ ಇರುವಲ್ಲಿಗೆ ಒಂದು ದಿವ್ಯವಾದಂತಹ ವಿಮಾನ ಬರ್ತದೆ. ವಿಮಾನ ಬಂತು, ಅವರು ಮೂವರನ್ನು ಕೂಡ ಕುಳ್ಳಿರಿಸಿಕೊಂಡು ಸೀದಾ ಊರ್ಧ್ವಲೋಕಕ್ಕೆ ಹೋಗ್ತದೆ. ಆ ವಿಮಾನ ಊರ್ಧ್ವಲೋಕಕ್ಕೆ ಹೋಗಿ ಹೋಗ್ತಾ 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 ಅದು ಏನು ಮಾಡ್ತದೆ ಅಂತ ಕೇಳಿದರೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಕುಳಿತುಕೊಂಡಿದ್ದಾರೆ. ಮೇಲೆ ಹೋಗುವಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇವರಂತೆ ಇರುವಂತಹ, ಇವರ ಗುಣಗಳನ್ನು, ಇವರ ಶರೀರದ ಪ್ರಕೃತಿಯನ್ನು ಹೊಂದಿರುವಂತಹ ಸಾವಿರಾರು ಹರಿಹರ ಬ್ರಹ್ಮರು ಕಾಣುತ್ತಾ ಇದ್ದಾರೆ. ಆಶ್ಚರ್ಯ ಆಯಿತು. ನಾವು ನೆನೆಸಿದ್ದು ನಾವೇ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ. ಈ ಊರ್ಧ್ವಲೋಕಕ್ಕೆ ಹೋಗುವಾಗ ಎಷ್ಟು ಜನ ನಮ್ಮಂತಹ ವ್ಯಕ್ತಿಗಳಿದ್ದಾರೆ ಅಂತ ಆಶ್ಚರ್ಯ ಆಯಿತು. ಸೀದ ವಿಮಾನ ಹೋಯ್ತು 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 ಎಲ್ಲಿಗೆ ಬಂತು ಅಂತ ಕೇಳಿದರೆ ಸುಧಾ ಸಿಂಧೋರ್ ಮಧ್ಯೆ ಅಂತ ಹೇಳ್ತದೆ ಸೌಂದರ್ಯ ಲಹರಿ ಸ್ತೋತ್ರ. ಸುಧಾ ಸಿಂಧು, ಅಮೃತ ಸಿಂಧು ಸಮುದ್ರಕ್ಕೆ ಬಂದು ಇಳಿತದೆ. ಇಳಿದು ಏನಾಯಿತು ಅಂತ ಕೇಳಿದರೆ ಚಿಂತಾಮಣಿ ದ್ವೀಪಕ್ಕೆ ಬರ್ತದೆ. ಅಲ್ಲಿ ತುಂಬ ಜನ ಇದ್ದಾರೆ. ದೇವಿಯ ಸೇವೆಯನ್ನು ಮಾಡುವವರು ಅಷ್ಟದಿಗ್ಗಜರಿರಬಹುದು, ಸಪ್ತ ಮಾತೃಕೆಯರು, ಅಣಿಮಾದಿ ಅಷ್ಟಸಿದ್ಧಿಗಳು ಎಲ್ಲರೂ ಕೂಡ ಇದ್ದಾರೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದದ್ದು ನೋಡಿ ವಿಮಾನದಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಕೆಳಗೆ ಬಂದದ್ದೇ ತಡ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ತ್ರೀಯರಾಗಿ ಹೋಗ್ತಾರೆ, ಹೆಣ್ಣಾಗಿ ಹೋಗ್ತಾರೆ. ಇದನ್ನು ನೋಡಿ ಆಶ್ಚರ್ಯ ಆಯಿತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ. ನಾವು ಸ್ತ್ರೀಯರಾದವೆಲ್ಲ ಅಂತ ಗೊತ್ತಾಯಿತು ಅವರಿಗೆ, ನಮ್ಮಿಂದ ಏನು ಅಪರಾಧ ಆಗಿದೆ. ಚಿಂತಾಮಣಿ ದ್ವೀಪದ ಮಧ್ಯದಲ್ಲಿ ಬರ್ತಾರೆ. ಆ ದೇವಿಯ ದಿವ್ಯ ದರ್ಶನವನ್ನು ಮಾಡ್ತಾರೆ. ಅದ್ಭುತವಾದಂತಹ ದೇವಿಯ ದರ್ಶನ ಅವರಿಗೆ ಆಗ್ತದೆ. ಸರ್ವಾಂಗ ಸೌಂದರ್ಯವನ್ನು ಹೊಂದಿದಂತಹ ಜಗನ್ಮಾತೆಯನ್ನು ದರ್ಶಿಸ್ತಾರೆ, ಮಾತಾಡಿಸ್ತಾರೆ. ಎಲೈ ಬ್ರಹ್ಮ ವಿಷ್ಣು ಮಹೇಶ್ವರರೇ, ಅಹಂಕಾರದಿಂದ ನೀವು ಮೆರೆದ್ರಿ, ನಮ್ಮಿಂದಲೇ ಸೃಷ್ಟಿ ಸ್ಥಿತಿ ಲಯಗಳಾಗ್ತಾ ಇದೆ ಅಂತ. ಆದರೆ ಊರ್ಧ್ವಲೋಕಕ್ಕೆ ಬರುವಾಗ ನಿಮ್ಮಂತಹ ಎಷ್ಟು ಸಾವಿರಾರು ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ ಅಂತ ನೀವು ನೋಡಿದ್ದೀರಿ. ಆದ್ದರಿಂದ ಅಹಂಕಾರವನ್ನು ಬಿಡಿ. ನಿಮಗೆ ನನ್ನ ಅಂಶದಿಂದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ದೇವಿಯನ್ನು ಸೃಷ್ಟಿ ಮಾಡಿ ಕೊಡ್ತೇನೆ. ಅವರ ಜೊತೆಗೂಡಿ ನಿಮ್ಮ ಕರ್ತವ್ಯವನ್ನು ಮಾಡಿ. ಈ ಶಕ್ತಿಯರು ಇಲ್ಲದೆ ನೀವು ಯಾವುದಕ್ಕೂ ಕೂಡ ಸಮರ್ಥರಾಗುವುದಿಲ್ಲ ಅಂತ ಜಗನ್ಮಾತೆ ಹೇಳ್ತಾಳೆ. ತನ್ಮೂಲಕ ಆ ಮೂವರನ್ನು ಕೂಡ ಕರೆದು ತನ್ನ ಅಂಶದಿಂದ ಆಯಾಯ ಸರಸ್ವತಿ, ಪಾರ್ವತಿ, ಲಕ್ಷ್ಮೀ ದೇವಿಯನ್ನು ಸೃಷ್ಟಿಸಿ ಕಳಿಸಿಕೊಡ್ತಾಳೆ. ತದನಂತರ ಬ್ರಹ್ಮ ವಿಷ್ಣು ಮಹೇಶ್ವರರು ಪುನಃ ವಿಮಾನದಲ್ಲಿ ಕುಳಿತುಕೊಂಡು ಮೇರು ಪರ್ವತದ ಸಮೀಪಕ್ಕೆ ಬಂದು ತಮ್ಮ ತಮ್ಮ ಲೋಕಗಳನ್ನು, ಕೈಲಾಸ, ಬ್ರಹ್ಮ, ಸತ್ಯಲೋಕ, ವೈಕುಂಠವನ್ನು ಏನು ಸೃಷ್ಟಿಸಿ ಅಲ್ಲಿ ತಮ್ಮ ಶಕ್ತಿಯರ ಜೊತೆಗೂಡಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾರೆ. ಅದರಿಂದ ಅವರ ಅಹಂಕಾರ ಭಂಗವಾಯಿತು ಎಂಬುದಾಗಿ ನಮಗೆ ತಿಳಿದು ಬರುವಂತಹ ಕತೆ.
ಹಾಗಿರುವಾಗ ಅಂತಹ ಅಹಂಕಾರವನ್ನು ಪಟ್ಟರೆ ಸ್ಥಿತಿ ಯಾವ ರೀತಿಯಲ್ಲಿ ಆಗ್ತದೆ? ಆ ಜಗನ್ಮಾತೆಯನ್ನು ಮೀರಿ ಬೇರೆ ಯಾವುದೂ ಇಲ್ಲ ಅಂತ ಹೇಳುವಂತಹ ತತ್ವವನ್ನು ನಮಗೆ ಈ ಶ್ಲೋಕ ತಿಳಿಸಿಕೊಡ್ತದೆ. ನಮಸ್ಕಾರ.